ಸೊಸೈಟಿಯನ್ನು ಮ್ಯಾಡಮ್ ಬ್ಲಾವಾಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಹಲ್ಕಟ್ ಇವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಸ್ಥಾಪನೆಯ ಉದ್ದೇಶ ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜದ ಪ್ರಮುಖ ಉದ್ದೇಶ ಅಂದರೆ ಯಾವುದೇ ಭೇದ ಭಾವ ಇಲ್ಲದೆ ಸಮಾಜದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ವಿಶ್ವ ಭ್ರಾತೃತ್ವ ನಿರ್ಮಾಣ ಮತ್ತು ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನವನ್ನು ಮಾಡೋದು ಇದರ ಪ್ರಮುಖ ಉದ್ದೇಶವಾಗಿದೆ ಮತ್ತು ಪ್ರಕೃತಿ ನಿಯಮ ಮತ್ತು ಮಾನವನ ಸುಪ್ತ ಶಕ್ತಿಗಳನ್ನು ಪತ್ತೆ ಹಚ್ಚುವ ಉದ್ದೇಶವನ್ನಿಟ್ಕೊಂಡು ಸ್ಥಾಪನೆಯಾದಂತಹ ಸಂಸ್ಥೆ ಈ ಥಿಯೋಸಾಫಿಕಲ್ ಸೊಸೈಟಿಯಾಗಿದೆ. ಅನಿ ಬೆಸೆಂಟ್ ನೋಡಿ, ಈಕೆ ಐರ್ಲೆಂಡ್ ದೇಶದ ಮಹಿಳೆ. ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಇವರು ವಿದೇಶಿಯರಾದ ಅನಿ ಬೆಸೆಂಟ್ ರವರು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವ ಚೈತನ್ಯವನ್ನು ನೀಡ್ತಾರೆ. ನೋಡಿ, ಇವರು ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಮೂಡಿಸಿದ್ರು. ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸಿದ್ರು, ಸಾಮರಸ್ಯವನ್ನು ಮೂಡಿಸಿದ್ರು. ನೋಡಿ, ಸ್ವಾತಂತ್ರ್ಯ ಚಳುವಳಿಗೆ ವ್ಯಾಪಕವಾಗಿ ಇವರು ಬೆಂಬಲವನ್ನು ನೀಡಿದ್ರು. ಸ್ವಾತಂತ್ರ್ಯ ಚಳುವಳಿಗೆ ಬೆಂಬಲವನ್ನು ನೀಡ್ತಾರೆ ಅನಿ ಬೆಸೆಂಟ್ ರವರು. ನೋಡಿ, ಥಿಯೋಸಾಫಿಕಲ್ ಸೊಸೈಟಿಯ ತತ್ವಗಳನ್ನು ಉದ್ದೇಶಗಳನ್ನು ಭಾರತದಲ್ಲಿ ಪ್ರಚಾರ ಮಾಡೋದ್ರ ಜೊತೆಗೂ ಕೂಡ ಇಲ್ಲಿಯ ಸ್ವತಂತ್ರ್ಯ ಚಳುವಳಿಗೂ ಕೂಡ ಬೆಂಬಲವನ್ನು ನೀಡ್ತಾರೆ. ನೋಡಿ, ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. 1961ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ನೋಡಿ, ಹೋಮ್ ರೂಲ್ ಚಳುವಳಿ ಮೊದಲು ಐರ್ಲೆಂಡ್ನಲ್ಲಿ ಇದು ಜಾರಿಗೊಂಡಿರ್ತದೆ. ಹಾಗಾದರೆ ಹೋಮ್ ರೂಲ್ ಚಳುವಳಿ ಅಂದರೆ ಏನು ನೋಡೋಣ ಫ್ರೆಂಡ್ಸ್. ನೋಡಿ, ಇವರು ಅನಿ ಬೆಸೆಂಟ್ ಅವರು ಐರ್ಲೆಂಡ್ನವರು. ಆಗ ಐರ್ಲೆಂಡ್ ಇಂಗ್ಲೆಂಡಿನ ಹಿಡಿತದಲ್ಲಿರ್ತದೆ. ಇಂಗ್ಲೆಂಡಿನ ಹಿಡಿತದಿಂದ ಐರ್ಲೆಂಡ್ನ ಜನತೆ ತಮ್ಮ ಆಡಳಿತವನ್ನು ತಾವೇ ನಡೆಸಿಕೊಳ್ಳುವ ಹಕ್ಕನ್ನು ಸಾಧಿಸಲು ಈ ಹೋಮ್ ರೂಲ್ ಆಂದೋಲನವನ್ನು ನಡೆಸ್ತಾರೆ. ಇದೇ ಹೋಮ್ ರೂಲ್ ಚಳುವಳಿಯಾಗಿದೆ ಫ್ರೆಂಡ್ಸ್. ಇದೇ ರೀತಿ ಹೋಮ್ ರೂಲ್ ಚಳುವಳಿಯನ್ನು ಅನಿ ಬೆಸೆಂಟ್ ರವರು ಭಾರತದಲ್ಲಿ ಕೂಡ ಪ್ರಾರಂಭವನ್ನ ಮಾಡ್ತಾರೆ. ತಮ್ಮ ಆಡಳಿತವನ್ನ ತಾವೇ ನಡೆಸಿಕೊಳ್ಳುವ ಹಕ್ಕನ್ನ ಸಾಧಿಸೋದಕ್ಕೆ ಚಳುವಳಿಯನ್ನ ನಡೆಸೋದೇ ಹೋಮ್ ರೂಲ್ ಚಳುವಳಿಯಾಗಿದೆ. ನೋಡಿ, 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಕೂಡ ಇವರಾಗಿದ್ರು. ಭಾರತೀಯ ತಾತ್ವಿಕತೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಅನಿ ಬೆಸೆಂಟ್ ರವರು ಅಪಾರವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.